ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಹಿಮ್ಮು ಟ್ರಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತೀವಿ ಅಂದ್ರೆ, ತುಂಬಾ ಜನ ಬಂದಂಗೆ ಕಮೆಂಟ್ ನಲ್ಲಿ ಹೇಳಿದ್ರು, ಬ್ರೋ ಯಾವಾಗ ನೋಡಿದ್ರು ನಾವು ಮೊಬೈಲ್ ನಲ್ಲಿ ಏನಾದ್ರು ಎಡಿಟ್ ಮಾಡಕ್ ಹೋದ್ರಿ ಯಾವುದೋ ಒಂದು ಆಬ್ಜೆಕ್ಟ್ ರಿಮೂವ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ನೀವು ನಿಮ್ ಫ್ರೆಂಡ್ ಇಬ್ರು ಫೋಟೋ ತಗೊಂಡಿರ್ತೀರಾ, ಬಟ್ ಆ ಫೋಟೋ ಹಿಂದ್ಗಡೆ ಯಾರಾದ್ರೂ ಒಬ್ರು ಬಂದಿರ್ತಾರೆ, ಅದನ್ನ ರಿಮೂವ್ ಮಾಡಕ್ ಹೋಗ್ತೀರಾ. ನಿಮ್ಗೆ ಚೆನ್ನಾಗಿ ಗೊತ್ತು, ಇದಕ್ಕಂತಾನೆ ಹೆಚ್ಚು ಆಪ್ಸ್ ಇದೆ, ಜಾಸ್ತಿ ಆಪ್ಸ್ ನೀವು ಎಡಿಟ್ ಮಾಡ್ಕೊಬಹುದು. ಬಟ್ ತುಂಬಾ ಆಪ್ಸ್ ಗಳಲ್ಲಿ ಕರೆಕ್ಟ್ ಕ್ಲಾರಿಟಿ ಬರ್ತಿಲ್ಲ. ಹಾಗೂ ನಾವು ಬಿಗಿನಿಂಗ್ ಯೂಸ್ ಮಾಡುವಾಗ ನಮ್ಗೆ ಫ್ರೀ ಅಂತಾರೆ, ಆಮೇಲೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಪೇ ಮಾಡ್ರಿ ಅಂತಾರೆ. ಇದಕ್ಕೆ ಯಾವ್ದನ ಒಂದು ಆಪ್ ಇಲ್ದೇ ಇರೋ ತರ ಯಾವ್ದನ ಇದ್ರೆ ಹೇಳಿ ಅಂತ ಹೇಳಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸೊ ಇದಕ್ಕೆ ಯಾವುದೇ ರೀತಿಯಾದ ಆಪ್ ನ ಯೂಸ್ ಮಾಡದೆ ಜಸ್ಟ್ ಒಂದು ವೆಬ್ಸೈಟ್ ನ ಇಟ್ಕೊಂಡು ನಮಗೆ ಬೇಡದಿರುವಂತ ಆಬ್ಜೆಕ್ಟ್ ನ ರಿಮೂವ್ ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೀವು ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ಮ್ಯಾಜಿಕ್ ಎರೇಸರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಇದಕ್ಕೆ ನೀವು ಯಾವುದೇ ಒಂದು ಆಪ್ ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಜನ ಹೇಳ್ತಿದ್ರಿ, ಎಷ್ಟು ಆಪ್ ಅಂತ ಯೂಸ್ ಮಾಡೋದು ಬ್ರೋ, ಒಂದೊಂದು ಆಪ್ ಯೂಸ್ ಮಾಡಬೇಕು, ಎಡಿಟ್ ಮಾಡಕ್ ಒಂದು, ಆಬ್ಜೆಕ್ಟ್ ರಿಮೂವ್ ಮಾಡಕ್ ಒಂದು, ಕ್ಲಾರಿಟಿ ಬಡಕ್ ಒಂದು, ಎಷ್ಟು ಆಪ್ ಅಂತ ಯೂಸ್ ಮಾಡೋಣ, ಮೊಬೈಲ್ ಸ್ಟೋರೇಜ್ ನಿಮಗೆ ಖಾಲಿ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಿದ್ರಿ. ಸೊ ಇನ್ನು ಮುಂದೆ ಆದಷ್ಟು ನಾನು ಆಪ್ ನ ಕನ್ಸಿಡರ್ ಮಾಡಿದ್ರೆ ಆದಷ್ಟು ವೆಬ್ಸೈಟ್ಗಳನ್ನ ನೋಡಿ ನಿಮ್ಗೆ ಸಿಂಪಲ್ ಆಗಿ ಆಗೋ ತರ ಇನ್ನು ಮುಂದೆ ವಿಡಿಯೋನ ಮಾಡ್ತೀನಿ. ಸೊ ಇವಾಗ ನೀವು ಮ್ಯಾಜಿಕ್ ಏರ್ಸ್ ಅಂತ ಸರ್ಚ್ ಮಾಡಿ. ನೀವು ಬಿಗಿನಿಗೆ ಒಂದು ವಿಡಿಯೋ ನಾನು ಹಾಕಿರ್ತೀನಿ, ಯಾವ್ದಾದ್ರು ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಏನಾದ್ರು ಒಂದು ಮಾಡ್ತೀರಾ ಅಥವಾ ಸರ್ಚ್ ಮಾಡ್ತೀರಾ, ಏನಾದ್ರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಆ ವೆಬ್ಸೈಟ್ ನಿಮಗೆ ಕರೆಕ್ಟ್ ಆಗಿದೆಯಾ ಇಲ್ವಾ, ಅಥವಾ ಅದು ಸ್ಕ್ಯಾಮ್ ವೆಬ್ಸೈಟಾ, ಟ್ರಸ್ಟೆಡ್ ವೆಬ್ಸೈಟಾ, ಇಲ್ಲ ಫೇಕ್ ವೆಬ್ಸೈಟಾ, ಇಲ್ಲ ಥರ್ಡ್ ಪಾರ್ಟಿ ವೆಬ್ಸೈಟಾ ಅಂತ ನೀವು ಚೆಕ್ ಮಾಡಬೇಕು ಅಂತ. ಇದ್ರ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೋಡಿ, ಇವಾಗ ನಿಮ್ಗೆ ಅದ್ರ ಫೋಟೋನ ಶೋ ಆಗ್ತಿರುತ್ತೆ. ಸೊ ಹೋಗಿ ನೋಡಿ. ಈ ಮ್ಯಾಜಿಕ್ ಎರೇಸರ್ ಅನ್ನೋ ವೆಬ್ಸೈಟ್ ಟ್ರಸ್ಟೆಡಾ, ಇಲ್ಲ ಸ್ಕ್ಯಾಮಾ, ಇಲ್ಲ ಫೇಕ್ ವೆಬ್ಸೈಟಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ನಾನು ಆ ವೆಬ್ಸೈಟ್ಗೆ ಹೋಗಿದ್ದೀನಿ. ಇದಕ್ಕೂ ಒಂದು ವೆಬ್ಸೈಟ್ ಇದೆ. ಸೊ ಆಲ್ರೆಡಿ ನಾನು ಹೋಗಿದ್ದೀನಿ. ಸೊ ಇಲ್ಲಿ ಬಂದು ಇವಾಗ ನಾನು ಸರ್ಚ್ ಮಾಡಿದ್ನಲ್ಲ ಮ್ಯಾಜಿಕ್ ಎರೇಸರ್ ಅಂತ, ಆ ವೆಬ್ಸೈಟ್ ನಲ್ಲಿ ಕ್ಲಿಕ್ ಮಾಡ್ಕೊಂಡು ಅದ್ರ ಲಿಂಕ್ ನ ತಗೊಂಬಂದು ಇಲ್ಲಿ ನಾನು ಕಾಪಿ ಮಾಡ್ತೀನಿ. ನಂಗೆ ಇವಾಗ ಟ್ರಸ್ಟೆಡಾ ಫೇಕ್ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ನೋಡ್ಕೊಳ್ಳಿ. ಸೊ ನಾನು ಮ್ಯಾಜಿಕ್ ಎರೇಸರ್ಗೆ ಹೋದೆ. ಸೊ ನಾನು ಇವಾಗ ಹೋಗ್ಬೇಕಾಗಿರೋ ಲಿಂಕ್ ಬಂದಿದೆ, ಮ್ಯಾಜಿಕ್ ಎರೇಸರ್ ರಿಮೂವ್ ಅನ್ವಾಂಟೆಡ್ ಥಿಂಗ್ಸ್ ಇನ್ ಸೆಕೆಂಡ್ಸ್ ಅಂತ. ಸೊ ನೀವು ಯಾವುದೇ ಆ್ಯಪ್ ಯೂಸ್ ಮಾಡಿದ್ರು ಸರಿ, ಯಾವುದೇ ವೆಬ್ಸೈಟ್ ಯೂಸ್ ಮಾಡಿದ್ರು ಸರಿ, ನಿಮ್ಮ ಮೊಬೈಲ್ಗೆ ತುಂಬ ಟ್ರಸ್ಟ್ ವರ್ತಿ ಆಗಿರೋಂಥ ಆ್ಯಪ್ನ ಯೂಸ್ ಮಾಡಿ, ಟ್ರಸ್ಟ್ ವರ್ತಿ ಆಗಿರೋಂಥ ವೆಬ್ಸೈಟ್ನ ಯೂಸ್ ಮಾಡಿ. ಸೊ ಇವಾಗ ಇಲ್ಲಿ ಮೇಲ್ಗಡೆ ಒಂದು ಲಿಂಕ್ ಇದೆ ಅಲ್ವಾ, ಸೊ ಇದು ನಾವು ಕಾಪಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು ಕಾಪಿ ಮಾಡ್ಕೊಂಡೆ. ಸೊ ಇವಾಗ ಬ್ಯಾಗ್ ಬಂದು ಇವಾಗ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಈ ಲಿಂಕ್ನ ಹಾಕ್ತೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಇವಾಗ ನಾನು ಸರ್ಚ್ ಮಾಡ್ತೀನಿ. ಸೊ ಇವಾಗ ನಮಗೆ ಇಲ್ಲಿ ರಿಸಲ್ಟ್ ಬಂದಿದೆ, magicstudio.com ರಿವ್ಯೂಸ್ ಅಂತ. ಟ್ರಸ್ಟ್ ರೇಟಿಂಗ್ ಬಂದು ಐ ಅಂತಿದೆ. ಸೊ ರೇಟಿಂಗ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. 100ಗೆ 100 ಟ್ರಸ್ಟ್ ಸ್ಕೋರ್ ಅಂತಿದೆ. ಸೊ ಈ ವೆಬ್ಸೈಟ್ ಬಗ್ಗೆ ಅವ್ರ ಒಪಿನಿಯನ್ ಏನು ಅದನ್ನ ಕೆಳಗಡೆ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಮ್ಯಾಜಿಕ್ ಸ್ಟುಡಿಯೋ ಹ್ಯಾಸ್ ಅನ್ ಅವರೇಜ್ ಟು ಗುಡ್ ಟ್ರಸ್ಟ್ ಸ್ಕೋರ್. ವೈ ಇಟ್ ಸೀಮ್ಸ್ ದಟ್ magicstudio.com ಈಸ್ ಲೆಜಿಟ್ ಅಂಡ್ ಸೇಫ್ ಟು ಯೂಸ್ ಅಂಡ್ ನಾಟ್ ಅ ಸ್ಕ್ಯಾಮ್ ವೆಬ್ಸೈಟ್. ಸೊ ಇದು ನೀವು ಮೈನ್ ಆಗಿ ನೋಡಬೇಕಾಗುತ್ತೆ, ನಾಟ್ ಅ ಸ್ಕ್ಯಾಮ್ ವೆಬ್ಸೈಟ್ ಅಂತ ಅವರೇ ಹೇಳಿದ್ದಾರೆ. ಸೊ ಆದಷ್ಟು ನೀವು ನಿಮ್ಗೆ ಯಾವ್ದಾದ್ರು ವಾಟ್ಸಪ್ ಲಿಂಕ್ ಶೇರ್ ಮಾಡಿದ್ರೆ ಸಡನ್ ಆಗಿ ಕ್ಲಿಕ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಯಾಕಂದ್ರೆ ನಿಮಗೆ ಗೊತ್ತು ಇವಾಗ ಎಷ್ಟು ಸ್ಕ್ಯಾಮ್ ನಡೀತಿದೆ ಅಂತ, ಎಷ್ಟು ಫೇಕ್ ಆಗಿ ಲಿಂಕ್ ಕ್ರಿಯೇಟ್ ಮಾಡ್ತಿದ್ದಾರೆ, ನಿಮ್ಮ ಡೇಟಾ ತಗೊಂತಿದ್ದಾರೆ ಅಂತ. ಒಂದೊಂದು ಲಿಂಕ್ ಅಲ್ಲೇ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗೋ ಥರ ಚಾನ್ಸ್ ಎಲ್ಲ ಇರುತ್ತೆ. ಸೊ ಆದಷ್ಟು ನೋಡಿ. ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ನೋಡಲೇಬೇಕಾಗಿರುವಂಥ ವಿಡಿಯೋ ಅದು. ಸೊ ನಾವು ಚೆಕ್ ಮಾಡಿದ್ರಿ, ಲಿಂಕ್ ಕರೆಕ್ಟ್ ಆಗಿದೆ, ಸೇಫ್ ಆಗಿದೆ. ಇವಾಗ ನಾವು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಫೋಟೋದಲ್ಲಿರೋ ಆಬ್ಜೆಕ್ಟ್ನ ರಿಮೂವ್ ಮಾಡೋಣ. ಸೊ ಹೋದೆ, ಇಲ್ಲಿ ಕೆಳಗಡೆ ಅಪ್ಲೋಡ್ ಪಿಕ್ಚರ್ ಅಂತಿದೆ, ನಾನು ಪಿಕ್ಚರ್ನ ಅಪ್ಲೋಡ್ ಮಾಡ್ತೀನಿ. ಬಂದಿದ್ದೀವಿ. ಇವಾಗ ನಂದೇ ಇರೋ ಒಂದು ಪಿಕ್ಚರ್ನ ನಾನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಡನ್ ಆಪ್ಷನ್ ಕ್ಲಿಕ್ ಮಾಡ್ಕೊತೀನಿ. ಸೊ ಇವಾಗ ಫೋಟೋ ಅಪ್ಲೋಡ್ ಆಗುತ್ತೆ. ಸೊ ಈ ಫೋಟೋದಲ್ಲಿ ನಮ್ಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ, ಬ್ಯಾಕ್ ಆಪ್ಷನ್ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ಟಿದ್ದಾರೆ, ಕೆಳಗಡೆ ನಮಗೆ ಬ್ರಷ್ ಸೈಜ್ ಕೊಟ್ಟಿದ್ದಾರೆ, ಹಂಗೆ ಝೂಮ್ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ನಾನು ಝೂಮ್ ಕ್ಲಿಕ್ ಮಾಡ್ಕೊತೀನಿ. ಝೂಮ್ ಕ್ಲಿಕ್ ಮಾಡ್ಕೊಂಡು ನನಗೆ ಎಷ್ಟು ಝೂಮ್ ಬೇಕೋ ಅಷ್ಟು ಝೂಮ್ ನಾನು ಸೆಟ್ ಮಾಡ್ಕೊತೀನಿ. ಈ ಫೋಟೋದಲ್ಲಿ ಬಂದು ನಾನು ಇವಾಗ ಏನು ಮಾಡ್ತೀನಿ ಅಂದ್ರೆ, ಇಲ್ಲಿ ನಿಮ್ಗೆ ಆಬ್ಜೆಕ್ಟ್ ಕಾಣಿಸ್ತಿದೆ ಅಲ್ವಾ, ಈ ಆಬ್ಜೆಕ್ಟ್ ನಮ್ಮ ಹತ್ರ ರಿಮೂವ್ ಮಾಡ್ತೀನಿ. ಸೊ ಇವಾಗಲೇ ಕ್ಲಿಯರ್ ಆಗಿ ನಮ್ಗೆ ಇದು ಬೇಡ ಅಂದ್ರೆ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಗೊತ್ತು ಇದಕ್ಕೆ ಆ್ಯಪ್ಗಳವೆ, ಏನು ಯೂಸ್ ಮಾಡಬೇಕು ಅಂತ, ಎಷ್ಟು ಆ್ಯಪ್ಸ್ ಅಂತ ಯೂಸ್ ಮಾಡ್ತೀರಾ ನೀವು. ಇವಾಗ ಎಕ್ಸಾಂಪಲ್ಗೆ ಆಬ್ಜೆಕ್ಟ್ ರಿಮೂವ್ ಮಾಡೋಕ್ಕೆ ಒಂದು ಆ್ಯಪು, ಹಾಗೂ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋಕೆ ಒಂದು ಆ್ಯಪು, ಇದರಲ್ಲಿ ಪೇಯ್ಡ್ ವರ್ಷನ್ಸ್ ಬೇರೆ, ಫಸ್ಟ್ ಫ್ರೀ ಅಂತ ನೆಕ್ಸ್ಟ್ ಪೇಯ್ಡ್ ಮಾಡಬೇಕು, ಈ ಥರ ಆಪ್ಷನ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಮುಂದೆ ಆದಷ್ಟು ವೆಬ್ಸೈಟ್ ಯೂಸ್ ಮಾಡೋದು ಯಾಕೋ ನನಗೆ ಗುಡ್ ಆಪ್ಷನ್ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಎರೇಸ್ ಅಂತ ಆಪ್ಷನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡೋಣ.
ಇವಾಗ ಇಲ್ಲಿ ಎರೇಸ್ ಆಯಿತು. ಇವಾಗ ಪಿಕ್ಚರ್ನ ಕರೆಕ್ಟಾಗಿ ನೋಡಿ. ಸೊ ನೋಡಿ ಇವಾಗ ಇಲ್ಲಿ ಫಸ್ಟ್ ಇದ್ದಿದ್ದು ಇವಾಗ ಇಲ್ಲ. ಇಲ್ಲಿ ನಮ್ಗೆ ಐ ಆಪ್ಷನ್ ಇದೆಯಲ್ಲ ಅದು ಕ್ಲಿಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಇತ್ತು ಇವಾಗ ಇಲ್ಲ ನೋಡಿ. ಸೊ ಇವಾಗ ನೆಕ್ಸ್ಟ್ ನೀವು ಇಮೇಜ್ನ ಡೌನ್ಲೋಡ್ ಮಾಡ್ಕೊಬೇಕು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಅಮೌಂಟ್ ಎಲ್ಲ ಕೊಟ್ಟು ಪೇ ಮಾಡ್ಕೊಳ್ಳೋ ಥರ ಆಪ್ಷನ್ ಇದೆ. ನಮ್ಗೆ ಅದೆಲ್ಲ ಬೇಡ, ನಾವು ಯಾವಾಗೂ ಡೌನ್ಲೋಡ್ ಫ್ರೀನೇ ಹೋಗೋಣ. ಸೊ ಇಲ್ಲಿ ಡೌನ್ಲೋಡ್ ವಿತ್ ಮ್ಯಾಜಿಕ್ ಸ್ಟುಡಿಯೋ ಲೋಗೋ ಅಂತಿದೆ. ಅಂದ್ರೆ ಇವಾಗ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಮ್ಯಾಜಿಕ್ ಸ್ಟುಡಿಯೋ ಲೋಗೋನು ನಮ್ಮ ಜೊತೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ಈ ಫೋಟೋದಲ್ಲಿ ಮ್ಯಾಜಿಕ್ ಸ್ಟುಡಿಯೋ ಲೋಗೋ ಇವಾಗ ಆ್ಯಡ್ ಆಗಿದೆ. ಸೊ ಇವಾಗ ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಲೋಗೋ ಬಂದರೆ ಒಂಥರ ಆಗಿಬಿಡುತ್ತೆ. ಅಂದ್ರೆ ಇಲ್ಲಿ ಟೆಸ್ಟ್ ಥರ ಬಂದಿದೆ. ಸೊ ಇವಾಗ ಇದನ್ನು ನಾವು ರಿಮೂವ್ ಮಾಡ್ಕೊಬೋದು. ಇವಾಗ ಜಸ್ಟ್ ಈ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಇಮೇಜ್ ಕೊಟ್ಬಿಡಿ. ಸೊ ಇವಾಗ ಇಲ್ಲಿ ಇಮೇಜ್ ಡೌನ್ಲೋಡ್ ಆಗ್ತಿದೆ. ಸೊ ಇವಾಗ ಡೌನ್ಲೋಡ್ ಆಗಿರೋ ಇಮೇಜ್ ನಾವು ನೋಡೋಣ. ಓಪನ್ಗೆ ಹೋಗೋಣ. ಸೊ ಇವಾಗ ಇಲ್ಲಿ ಟೆಸ್ಟ್ ಬಂದಿದೆ ಮ್ಯಾಜಿಕ್ ಸ್ಟುಡಿಯೋ ಅಂತ. ಇದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿಯಾದ ಆ್ಯಪ್ನ ಅವಶ್ಯಕತೆ ನಮಗೆ ಬೇಡ. ಸೊ ಇವಾಗ ನಾವು ಹೋಗ್ಬಿಟ್ಟು ಇಲ್ಲಿ ಏನಂತ ಸರ್ಚ್ ಮಾಡ್ಕೊಳ್ಳೋಣ ಅಂದರೆ waterremover.io ಅಂತ ಸರ್ಚ್ ಮಾಡ್ಕೊಳ್ಳೋಣ. ಇವಾಗ ನಾವು watermark.remover.io ಅಂತ ಸರ್ಚ್ ಮಾಡ್ಕೊಂಡಿದ್ದೀವಿ. ಸೊ ಅವಾಗ ನಮಗೆ ಇಲ್ಲಿ ಟೆಸ್ಟ್ ಬಂತಲ್ವಾ ಆ ವೆಬ್ಸೈಟ್ದು, ಅದನ್ನ ಇವಾಗ ನಾವು ರಿಮೂವ್ ಮಾಡೋಣ. ಜಸ್ಟ್ ಇವಾಗ ನಾವು ಬಂದ್ಬಿಟ್ಟು ಇಲ್ಲಿ ವಾಟರ್ಮಾರ್ಕ್ ರಿಮೂವ್ ಅಂತಿದೆ, ನಾನು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈ ವೆಬ್ಸೈಟ್ ಸಹ ನಿಮಗೆ ಟ್ರಸ್ಟ್ ಬರ್ತೀನಿ. ನಾನು ನಿಮಗೆ ಲಾಸ್ಟ್ ಈ ವೆಬ್ಸೈಟ್ ಟ್ರಸ್ಟ್ ಕೋಡ್ ತೋರಿಸ್ತೀನಿ. ಇವಾಗ ಅಪ್ಲೋಡ್ ಇಮೇಜ್ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಮಾಡಿರ್ತೀವಲ್ವಾ ಆ ಇಮೇಜ್ನ ಬಂದು ಇವಾಗ ಇಲ್ಲಿ ಅಪ್ಲೋಡ್ ಮಾಡೋಣ. ಸೊ ಇವಾಗ ಇಲ್ಲಿ ನಾವು ಡೌನ್ಲೋಡ್ ಮಾಡಿರೋ ಇಮೇಜು. ಸೊ ನೆಕ್ಸ್ಟ್ ಡನ್ ಕೊಡಿ. ಸೊ ಇವಾಗ ನಮಗೆ ಅಪ್ಲೋಡ್ ಆಗ್ತಿದೆ. ಸೊ ನೋಡಿ ಇಲ್ಲಿ ನಮಗೆ ಗೊತ್ತಾಗ್ತಿದೆ ಮ್ಯಾಜಿಕ್ ಸ್ಟುಡಿಯೋ ಅಂತ ಇಲ್ಲಿ ನಮಗೆ ಬಂದಿದೆ. ಸೊ ನಾವು ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ಇಲ್ಲಿ ನಮ್ಗೆ ಆಪ್ಷನ್ ಇರುತ್ತೆ ರಿಮೂವ್ ಟೆಸ್ಟ್, ರಿಮೂವ್ ಲೋಗೋ ಅಂತ. ನಮ್ಗೆ ಇಲ್ಲಿ ಟೆಸ್ಟ್ ಮಾತ್ರ ಇರೋದು. ಸೊ ಇದನ್ನ ಆನ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಆನ್ ಮಾಡ್ಕೊಂಡ್ರೆ ನಮಗೆ ನೋಡಿ ಇಲ್ಲಿ ಮೇಲ್ಗಡೆ ನಮಗೆ ಟೆಸ್ಟ್ ಇದೆ, ಇವಾಗ ಇಲ್ಲಿ ಕೆಳಗಡೆ ಇಲ್ಲ. ಸೊ ಇದೇ ರೀತಿಯಾಗಿ ನಿಮಗೆ ಯಾವುದೋ ಒಂದು ಇಮೇಜ್ ವಾಟರ್ಮಾರ್ಕ್ ಇದ್ರೂ ಸಹ watermark.remover.io ಅನ್ನೋ ವೆಬ್ಸೈಟ್ನ ಯೂಸ್ ಮಾಡ್ಕೊಂಡು ನೀವು ರಿಮೂವ್ ಮಾಡ್ಬೋದು. ಸೊ ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ 2 ವಿಷಯನೂ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತಿದೆ, ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಈ ಡೀಟೇಲ್ಸ್ ಆಯಿತು, ಡೌನ್ಲೋಡ್ ಆಯಿತು. ಎಷ್ಟಿದೆ ಅಂದರೆ 174 KB ಇದೆ ಅಷ್ಟೇ ನಮಗೆ. ಅಂದರೆ 1 MB ನಮ್ಗೆ ಕಮ್ಮಿನೇ ಇದೆ. ನಿಮಗೆ ಈ ಫೋಟೋ ಬಂದು ನಾರ್ಮಲ್ ಆಗಿ ನನಗೆ ಒಂದು 10 MB ಇತ್ತು. ಇವಾಗ ನಾನು ಇಲ್ಲೆಲ್ಲ ಡೌನ್ಲೋಡ್ ಮಾಡಿದ್ಮೇಲೆ ನನಗೆ 174 KB ಇದೆ. ಸೊ ನಿಮ್ಗೆ ಯಾವುದೋ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಕೊಬೇಕಂದ್ರೆ ಈ ಥರ ನೀವು ಟ್ರೈ ಮಾಡ್ಕೊಂಡ್ರು ನಿಮ್ಗೆ ಆದಷ್ಟು ಚೆನ್ನಾಗಿ ಅಪ್ಲೋಡ್ ಆಗುತ್ತೆ. ಇವಾಗ ನಮಗೆ ಇಲ್ಲಿ ಫೋಟೋದಲ್ಲಿ ಫಸ್ಟಲ್ಲಿ ಇದ್ದಿದ್ದಂತಹ ಆಬ್ಜೆಕ್ಟ್ ಹೋಯಿತು, ನೆಕ್ಸ್ಟಲ್ಲಿ ಇದ್ದಂಥ ವಾಟರ್ ಮಾರ್ಕ್ ಹೋಯಿತು. ನಾನು ನಿಮಗೆ ಒಂದೇ ಪಿಕ್ಚರಲ್ಲಿ ಇವಾಗ 2 ವೆಬ್ಸೈಟ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.